ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇಂದಿನ ಸೆಷನ್ನಲ್ಲಿ ನಾವೇ ನೋಡೋಣ ಅಂತ ಹೇಳಿದ್ರೆ ಈ ದಿನ ಮೀನ್ಸ್ ಫೆಬ್ರವರಿ 13ರ ಪ್ರಚಲಿತ ಘಟನೆಗಳಲ್ಲಿ ಕಂಡುಬರ್ತಕ್ಕಂತಹ ಟಾಪ್ 40 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನ ಈ ಒಂದು ಸೆಷನ್ನಲ್ಲಿ ನಾವು ಡಿಸ್ಕಷನ್ ಮಾಡೋಣ, ಸರಿನಾ? ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದ್ರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ನಾವು ಈ ಜನವರಿ ಮಂತಿನ ಮಂತ್ಲಿ ಕರೆಂಟ್ ಅಫೇರ್ಸ್ ಅನ್ನು ಸಹ ನಾವು ಮಾಡಿದ್ದಾಗಿರುತ್ತೆ. ಯಾರು ನೀನು ನೋಡಿಲ್ಲ ಅಲ್ವಾ, ಪ್ಲೀಸ್ ನೀವು ಪ್ಲೇಲಿಸ್ಟ್ ಅಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಅಲ್ಲಿ ನಿಮಗೆ ಟಾಪ್ 100 ಮಂತ್ಲಿ ಕರೆಂಟ್ ಅಫೇರ್ಸ್ ನಿಮಗೆ ಸಿಗ್ತವೆ, ಸರಿನಾ ಸರ್? ಹಾಗಾದ್ರೆ ನನಗೆ ಈ ಮಂತ್ಲಿ ಕರೆಂಟ್ ಅಫೇರ್ಸ್ ಬೇಡ ಸರ್, ಟಾಪ್ 100 ಮಾತ್ರ ಬೇಡ, ನನಗೆ ಎಲ್ಲ ಡೆಪ್ತ್ ಆಗಬೇಕು ಅಂತ ಕೇಳಿದ್ರೆ ನೀವು ಈ ಡೈಲಿ ಕರೆಂಟ್ ಅಫೇರ್ಸ್ ಅನ್ನ ನೋಡ್ತಾ ಬನ್ನಿ. ಜನವರಿ ಮಂತಿನ ಕಂಪ್ಲೀಟ್ ಡೈಲಿ ಕರೆಂಟ್ ಅಫೇರ್ಸ್. ಸೊ ಅಲ್ಲಿ ನಿಮಗೆ 30 ದಿನದ 30 ಪ್ರಶ್ನೆಗಳು ಅಂತ ಕೇಳಿದ್ರೆ 900 ಪ್ರಶ್ನೆಗಳು ಸಿಗ್ತವೆ. ಸೊ 900 ಪ್ರಶ್ನೆಗಳಲ್ಲಿ ನಿಮಗೆ ರಿಪೀಟ್ ಆಗಿದ್ದು ಸಹ ಹೊರಗೆ ತೆಗೆದ್ರೆ 600ಕ್ಕಿಂತ ಜಾಸ್ತಿ ಪ್ರಶ್ನೆಗಳು ನಿಮಗೆ ಈ ಒಂದು ಮಂತಿನ ಕರೆಂಟ್ ಅಫೇರ್ಸ್ ಅಲ್ಲಿ ನಿಮಗೆ ಸಿಗ್ತವೆ, ಸರಿನಾ? ಸೊ ನೀವು ಹಾಗಬೇಕಾದ್ರೆ ಹಾಗೆ ಚೆಕ್ ಮಾಡ್ಕೊಳ್ಬೋದು. ಇಲ್ಲ ಅಂದ್ರೆ ಸರ್ ನಾನು ಅದನ್ನು ನೋಡಿದ್ದೀನಿ ಆಲ್ರೆಡಿ, ಇವಾಗ ನಾನು ರಿವೈಸ್ ಮಾಡ್ಕೊಳ್ತೀನಿ ಅಂದ್ರೆ ನೀವು ಈ ಒಂದು ಕ್ಲಾಸ್ ಅನ್ನು ನೀವು ರೆಫರ್ ಮಾಡಬಹುದು, ಸರಿನಾ? ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಣ. ಏನಿದೆ ಮೊದಲ ಪ್ರಶ್ನೆ? ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸುದ್ದಿಯಲ್ಲಿ ಕಂಡುಬರ್ತಕ್ಕಂತಹ ಮೊದಲ ಪ್ರಶ್ನೆ, ಐಟಿ ನಿಯಮಗಳು 2021ರ ಇತ್ತೀಚಿನ ತಿದ್ದುಪಡಿಯ ಪ್ರಕಾರ ಸಾಮಾಜಿಕ ಜಾಲತಾಣಗಳಲ್ಲಿನ ಆಪ್ತ ಚಿತ್ರಣ ಇಂಟಿಮೇಟ್ ಇಮೇಜಸ್ ಅಥವಾ ಆಕ್ಷೇಪಾರ್ಹ ವಿಷಯಗಳನ್ನು ಎಷ್ಟು ಸಮಯದೊಳಗೆ ತೆಗೆದುಹಾಕಬೇಕು ಅಂತ ಕೇಳಿದ್ದಾನೆ, ಸರಿನಾ? ಎಷ್ಟು ನಿಮಿಷದೊಳಗೆ, ಎಷ್ಟು ಗಂಟೆಗಳೊಳಗೆ ಅಂತ ಕೇಳಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗುತ್ತೆ? ಸರಿ, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಅಂತ ಹೇಳ್ತೀವಿ. ಎಷ್ಟು? ಈ 2 ಗಂಟೆ ಸಮಯಾವಕಾಶ ಕೊಟ್ಟಿದ್ದಾರೆ. ಯಾವುದರ ಒಂದು ತಿದ್ದುಪಡಿಯ ನಿಯಮದ ಪ್ರಕಾರ ಅಂತ ಕೇಳಿದ್ರೆ ಐಟಿ ನಿಯಮಗಳು 2021ರ ತಿದ್ದುಪಡಿಯ ಪ್ರಕಾರ, ಸರಿನಾ? ಸಾಮಾಜಿಕ ತಾಣಗಳಲ್ಲಿ ಕಂಡುಬರ್ತಕ್ಕಂಥ ಇಂಟಿಮೇಟ್ ಇಮೇಜಸ್ಗಳನ್ನು ತೆಗೆದು ಹಾಕಬೇಕು ಅಂತ ಹೇಳಿದೆ, ಸರಿನಾ? ಸೊ ಎಷ್ಟು ಗಂಟೆಗಳಲ್ಲಿ? 2 ಗಂಟೆಗಳಲ್ಲಿ. ಎಷ್ಟು ಗಂಟೆ? 2 ಗಂಟೆ. ಎಷ್ಟು ನಿಮಿಷ? 120 ನಿಮಿಷ. ಓಕೆ. ಆ್ಯಂಡ್ ನೆಕ್ಸ್ಟ್ ಎರಡನೇ ಪ್ರಶ್ನೆ, ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರ ವಿರುದ್ಧ ಮಂಡಿಸಲಾದ ಅವಿಶ್ವಾಸ ನಿರ್ಣಯಕ್ಕೆ ಸಂಬಂಧಿಸಿದ ಸಂವಿಧಾನದ ವಿಧಿ ಯಾವುದು ಅಂತ ಕೇಳಿದ್ದಾನೆ. ಸರ್, ಇದು ಲೋಕಸಭಾ ಸ್ಪೀಕರ್ಗೆ ತೆಗೆದು ಹಾಕಬಹುದಾ? ಹೌದು, ಹಾಕಬಹುದು, ಸರಿನಾ? ಮೀನ್ಸ್ ಇವರ ವಿರುದ್ಧ ನಾವು ಅವಿಶ್ವಾಸ ನಿರ್ಣಯವನ್ನು ನಾವು ಮಂಡಿಸಬಹುದು. ನಾವಲ್ಲ, ಮೀನ್ಸ್ ಈ ಎಂಪಿಗಳು ಮಂಡಿಸಬಹುದು. ಸೊ ಆ ಒಂದು ಮಂಡಿಸ್ತಕ್ಕಂತಹ ಒಂದು ವಿಧಿ ಯಾವುದು ಅಂತ ಕೇಳಿದ್ರೆ ಆರ್ಟಿಕಲ್ 94C ಅಂತ ಹೇಳ್ತೀವಿ, ಸರಿನಾ? ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ ನಿಮಗೆ. ಸೊ ನೀವೇನಾದರೂ ನ್ಯೂಸನ್ನು ಫಾಲೋ ಮಾಡ್ತಾ ಇದ್ರೆ ಆ್ಯಂಡ್ ದೆನ್ ನೀವೇನಾದರೂ ನ್ಯೂಸ್ ಪೇಪರನ್ನು ಫಾಲೋ ಮಾಡ್ತಾ ಇದ್ರೆ ಈ ಒಂದು ವಿಷಯದ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಿದ್ದೇ ಇರುತ್ತೆ. ಓಕೆ. ಆ್ಯಂಡ್ ದೆನ್ ನೆಕ್ಸ್ಟ್, ಈ ರಾಷ್ಟ್ರಪತಿಯ ವಂದನಾರ್ಪಣಾ ಕಾರ್ಯಕ್ರಮಕ್ಕೆ 79 ವರ್ಷಗಳ ಒಂದು ಇತಿಹಾಸದಲ್ಲಿ, ಸ್ವತಂತ್ರದ ನಂತರ ಇತಿಹಾಸದಲ್ಲಿ ಮೊದಲ ಬಾರಿಗೆ ನಮ್ಮ ಭಾರತದ ಪ್ರಧಾನಿ ಬಂದು ವಂದನಾರ್ಪಣೆ ಮಾಡಲಿಲ್ಲ. ಸೊ ಅದಕ್ಕೆ ಈ ರೀಸನ್ ಅನ್ನ ಕೊಡ್ತಾ ಇರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದ್ರೆ ಈ ಲೋಕಸಭಾ ಸ್ಪೀಕರ್ ಆಗಿರ್ತಕ್ಕಂಥ ಓಂ ಬಿರ್ಲಾ. ಸೊ ಅದಕ್ಕೆ ನೀವೇ ಕರೆಕ್ಟ್ ಆಗಿಲ್ಲ, ಸೊ ನಿಮ್ಮ ವಿರುದ್ಧವೇ ನಾವು ಅವಿಶ್ವಾಸ ನಿರ್ಣಯವನ್ನು ಮಂಡಿಸ್ತೀವಿ ಅಂತ ಹೇಳ್ತಾ ಈ ಅಪೋಸಿಷನ್ ಲೀಡರ್ ಏನಿದಾರಲ್ವಾ ರಾಹುಲ್ ಗಾಂಧಿ, ಸೊ ಅವರು ಇದನ್ನ ತೆಗೆದಿದ್ದಾರೆ, ಸರ್ನ. ಆ್ಯಂಡ್ ನೆಕ್ಸ್ಟ್ ರಿಟರ್ನ್ ಅವರಿಗೆ ಕೌಂಟರ್ ಬ್ಯಾಕ್ ಕೊಡಬೇಕು ಅಂತ ಏನು ಮಾಡಿದ್ದಾರೆ. ಸೊ ನಿಮ್ಮನ್ನ ನಾವು ಈ ಸಂಸತ್ತಿನ ಸದಸ್ಯತ್ವ ಸ್ಥಾನಕ್ಕೆ ತೆಗೆದು ಹಾಕ್ತೀವಿ ಅಂತ ಸಹ ಹೇಳಿದ್ದಾರೆ, ಸರ್ನ. ಸೊ ಅದಕ್ಕೆ ಸಹ ಈ ಸ್ಪೀಕರ್ ರಿಟರ್ನ್ ಅವ್ರದ್ದು ನಡೀತಾ ಇರುತ್ತೆ. ಓಕೆ. ಸೊ ಹೋಟೆಲ್ ಪೊಲಿಟಿಷಿಯನ್ಸ್ ಅಂದರೆ ಇದ್ದೇ ಇರುತ್ತೆ. ಬಟ್ ಇಲ್ಲಿ ನೀವು ನೆನ್ಪಿಟ್ಕೊಳ್ಬೇಕಾಗಿರೋದು ಏನು ಅಂತ ಕೇಳಿದ್ರೆ ಈ ಒಂದು 94C ಆರ್ಟಿಕಲ್. ಓಕೆ. ಆ್ಯಂಡ್ ದೆನ್ ನಿಮಗೆ ಲಾಸ್ಟ್ ಟೈಮ್ ನಾನು ನಿಮಗೆ ಹೇಳಿದ್ದೆ, ಏನಂತ ಹೇಳಿದ್ದೆ? ಈ RN ರವಿ, RN ರವಿ, ಈ RN ರವಿ ಈಸ್ ದ ಗವರ್ನರ್ ಆಫ್ ತಮಿಳ್ನಾಡು. ಓಕೆ. ಸೊ ಈ ತಮಿಳ್ನಾಡಿನ ಗವರ್ನರ್, ಹಾಗೆ ಈ ಒಂದು ತಮಿಳ್ನಾಡಿನ ಸರ್ಕಾರದ ವಿರುದ್ಧ ಸಹ ಜಗಳ ಜಟಾಪಟಿ ಆದಾಗ ನಿಮಗೆ ಒಂದು ಆರ್ಟಿಕಲ್ ಹೇಳಿದ್ದೆ. ಯಾವ ಆರ್ಟಿಕಲ್ ಸರ್? ಆರ್ಟಿಕಲ್ 200 ಹೇಳಿದೆ ನಿಮಗೆ, ಸರ್ನ. ಏನಂತ ಹೇಳ್ತೆ ಆರ್ಟಿಕಲ್ 200? ಯಾವುದಾದ್ರೂ ಕಾಯ್ದೆಯನ್ನ ಅವರಿಗೆ ತಿಳಿಲಿಲ್ಲ ಅಂತ ರಾಜ್ಯಪಾಲರಿಗೆ ಅವ್ರೇನು ಮಾಡಬಹುದು ಅಂತಂದ್ರೆ ರಾಷ್ಟ್ರಪತಿಗೆ ಅದನ್ನ ಕಳಿಸ್ಬೇಕು, ಸರ್ನ. ಸೊ ಅದಕ್ಕೆ ಇಂತಿಷ್ಟು ಕಾಲಾಮಿತಿ ಇರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಅವರು ಪಾಕೆಟ್ ವಿಟೋ, ಆ ಒಂದು ವಿಟೋದ ಬಗ್ಗೆ ಹೇಳುತ್ತೆ, ಯಾವುದು? ಈ ಒಂದು ಆರ್ಟಿಕಲ್ 200, ಸರಿನಾ? ಸೊ ಅದ್ರ ಬಗ್ಗೆ ಎಕ್ಸಾಮಲ್ಲಿ ಕ್ವಶನ್ ಕೇಳ್ತಾನೆ ಅಂತ ಹೇಳಿದ್ದೆ. ಸೊ ಇದು ಹೇಳಿದ ನಂತರವೇ 3 ಎಕ್ಸಾಮ್ಗಳಲ್ಲಿ ಇದೇ ಆರ್ಟಿಕಲ್ ಮೇಲೆ ಪ್ರಶ್ನೆ ಕೇಳಿದ್ದ. ಆ್ಯಂಡ್ ನೆಕ್ಸ್ಟ್ ನೀವು ನಮ್ಮ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮಲ್ಲಿ ನೋಡಿದ್ರೆ ಅಲ್ಲಿ 2 ಎಕ್ಸಾಮ್ಗಳಲ್ಲಿ ಕೇಳಿದ್ದಾನೆ, KA ಅಲ್ಲಿ, ಸರಿನಾ? ಸೊ ಆ್ಯಂಡ್ ದೆನ್ ನೆಕ್ಸ್ಟ್ ನಿಮಗೆ ಇವಾಗಲೂ ಸಹ ಹೇಳ್ತಾ ಇದ್ದೀನಿ, ಈ ಆರ್ಟಿಕಲ್ ಕೇಳ್ತಾನೆ. ಸೊ ಅದಕ್ಕೆ ಇದನ್ನು ನೆನ್ಪಿಟ್ಕೊಳ್ಳಿ, ಈ ಒಂದು 94C ಆರ್ಟಿಕಲ್. ಆ್ಯಂಡ್ ನೆಕ್ಸ್ಟ್ ನೀವು ಇನ್ನೂ ಯಾವ ಆರ್ಟಿಕಲ್ಗಳನ್ನ ನೆನ್ಪಿಟ್ಕೊಳ್ಬೇಕು ಅಂದರೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು 102, 103, 104 ಆ್ಯಂಡ್ ದೆನ್ 106ನೇ ತಿದ್ದುಪಡಿ, ಸರಿನಾ? ಸೊ ಇದನ್ನು ನೀವು ಸ್ವಲ್ಪ ಗೂಗಲ್ ಮಾಡ್ಕೊಂಡು ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇದು ನಿಮಗೆ ಕೇಳ್ತಾನೆ ಮುಂಬರ್ತಕ್ಕಂಥ ಎಕ್ಸಾಮ್ಗಳಲ್ಲಿ. ಓಕೆ. ಆ್ಯಂಡ್ ನೆಕ್ಸ್ಟ್ 3ನೇ ಪ್ರಶ್ನೆಗೆ ಬರೋಣ. ಇವಾಗ 3ನೇ ಪ್ರಶ್ನೆ ಏನಿದೆ ಅಂತಂದರೆ, ಗೃಹ ಸಚಿವಾಲಯದ ಇತ್ತೀಚಿನ ನಿರ್ದೇಶನದಂತೆ ರಾಷ್ಟ್ರಗೀತೆಯ ಮೊದಲು ಒಂದೇ ಮಾತರಂನ ಎಷ್ಟು ಚರಣಗಳನ್ನು ಹಾಡುವುದು ಕಡ್ಡಾಯವಾಗಿದೆ ಅಂತ ಕೇಳಿದಾನೆ. ಸೊ ಎಷ್ಟು ಚರಣಗಳನ್ನು ಹಾಡಬೇಕು ಸರ್ ನೀವು? ಎಷ್ಟೆಲ್ಲ, ಒಂದು ಅರ್ಧ ಡಜನ್ ಹಾಡಬೇಕು ಅಷ್ಟೇ. ಮೀನ್ಸ್ ಎಷ್ಟು? 6 ಚರಣಗಳನ್ನು ನೀವು ಹಾಡಬೇಕು, ಸರ್ನ. ಎಷ್ಟು ಚರಣಗಳು ಅಂದರೆ 6 ಚರಣಗಳ ಒಂದೇ ಮಾತರಂನ ಗೀತೆಯನ್ನು ನೀವು ಹಾಡಲೇಬೇಕಾಗತ್ತೆ. ಓಕೆ. ಇದನ್ನು ಮೊಟ್ಟ ಮೊದಲ ಬಾರಿಗೆ ಈ ಒಂದು ಐನ್ಸ್ ಅಧಿವೇಶನದಲ್ಲಿ ಯಾವಾಗ ಹಾಡಲಾಗಿತ್ತು ಸರ್? 1896 ಹೌದಾ? ಓಕೆ. 1896 ಇದನ್ನು ಮೊದಲ ಬಾರಿಗೆ ಹಾಡಲಾಗಿತ್ತು. ಓಕೆ. ಇದನ್ನು ನೆನ್ಪಿಟ್ಕೊಳ್ಳಿ, ಇದನ್ನು ಸಹ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಮಿನಿಸ್ಟ್ರಿ ಆಫ್
SBI ಇತ್ತೀಚೆಗೆ GDP ಮತ್ತು ಕೈಗಾರಿಕಾ ಉತ್ಪಾದನಾ ಸೂಚ್ಯಂಕದ ಈ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಮೂಲ ವರ್ಷವನ್ನು ಯಾವ ವರ್ಷಕ್ಕೆ ಪರಿಷ್ಕರಿಸಿದೆ ಅಂತ ಕೇಳಿದ್ದಾನೆ ಸರ್. ಸೊ ಯಾವ ವರ್ಷಕ್ಕೆ ಪರಿಷ್ಕರಿಸಿದೆ ಇದನ್ನು ಆಲ್ರೆಡಿ ನಾನು ನಿಮಗೆ ಕ್ಲಾಸಲ್ಲಿ ಹೇಳಿದ್ದೀನಿ. ಸೊ ಯಾವುದು ಸರ್ 11 12 ಸೊ ಇದಲ್ಲ, ಅಂದರೆ 18 19 ಸೊ ಇದು ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಂದರೆ ನೆಕ್ಸ್ಟ್ 22 23 ಅಥವಾ 24 ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ನೆನ್ಪಿಟ್ಕೊಳ್ಳಿ, ಇದು ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಅಂತೇನೆ ಇದು ನಿಮಗೆ ಎಲ್ಲಿ ಕೇಳ್ತಾನೆ ಅಂತಂದರೆ ಈ ಎಕನಾಮಿಕ್ಸ್ ಕರೆಂಟ್ ಅಫೇರ್ಸಲ್ಲಿ ನಿಮಗೆ ಇದನ್ನು ಕೇಳ್ತಾನೆ. ಸೊ ಅದಕ್ಕೆ ಇದನ್ನು ನೀವು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಯಾವುದು 2022 23 ಇದು ನಿಮಗೆ ಸ್ಟ್ಯಾಟಿಕ್ ಜಿಕೆಲ್ಲೂ ಸಹ ಕೇಳ್ಬೋದು ಆ ಒಂದು ಮೆಥಡಲ್ಲಿ ತೊಗೊಂಡು ಬಂದರೆ. ಇಲ್ಲಾಂದರೆ ಕರೆಂಟ್ ಅಫೇರ್ಸಲ್ಲ ನಿಮಗೆ ಈ ಒಂದು ಪ್ರಶ್ನೆನೇ ಕೇಳ್ಬೋದು. ಸೊ ಅದಕ್ಕೆ ಈ ಒಂದು ಪ್ರಶ್ನೆ ನೆನ್ಪಿಟ್ಕೊಳ್ಳಿ, ಏನು ಈ IIPಯ ಮೂಲ ವರ್ಷವನ್ನು ಯಾವ ವರ್ಷಕ್ಕೆ ಪರಿಷ್ಕರಿಸಲಾಗಿದೆ ಅಂತ ಕೇಳಿದ್ರೆ ಸರ್ ದ್ಯಾಟ್ ಈಸ್ 22 23 ಅಂತ. ಓಕೆ, ಎಷ್ಟು 22 23 ಅಂತ ಹೇಳ್ತೀವಿ. 2022 23ರ ಒಂದು ಫೈನಾನ್ಷಿಯಲ್ ಇಯರ್ ಅಂತ ಹೇಳ್ತೇವೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು 5ನೇ ಪ್ರಶ್ನೆ, ಭಾರತ ಮತ್ತು UK ನಡುವೆ ಸಹಿ ಮಾಡಲಾದ ಸಾಮಾಜಿಕ ಭದ್ರತಾ ಒಪ್ಪಂದವು ಎಷ್ಟು ತಿಂಗಳವರೆಗೆ ಡಬಲ್ ಕೊಡುಗೆಯಿಂದ ವಿನಾಯಿತಿ ನೀಡುತ್ತದೆ ಅಂತ ಕೇಳಿದಾನೆ. ಯಾವುದ್ರ ಮಧ್ಯೆ ಸರ್? ಭಾರತ ಮತ್ತು UK, ಯುನೈಟೆಡ್ ಕಿಂಗ್ಡಮ್ ಅಂತ ಹೇಳ್ತೀವಿ. ಸೊ ಹಾಗಾದ್ರೆ ಎಷ್ಟು ತಿಂಗಳು ಅಂತ ಹೇಳ್ಬೋದಾ? ಸೊ ಎಷ್ಟು ತಿಂಗಳು ಅಂದ್ರೆ ಸರ್ ಆಪ್ಷನ್ ಸಿ 36 ತಿಂಗಳು. ಎಷ್ಟು ತಿಂಗಳು? ಈ ಒಂದು 36 ತಿಂಗಳು ಅಂತ ಹೇಳ್ತೇವೆ. ಅಂದ್ರೆ ನೆಕ್ಸ್ಟ್ ಪ್ರಶ್ನೆ, ಅಸ್ಸಾಂ ರಾಜ್ಯದ ಪ್ರವಾಹ ನಿರ್ವಹಣೆ ಮತ್ತು ನದಿ ತೀರ ರಕ್ಷಣೆಗಾಗಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಎಷ್ಟು ಮೊತ್ತದ ಸಾಲವನ್ನು ಅನುಮೋದಿಸಿದೆ ಅಂತ ಕೇಳಿದಾನೆ. ಎಷ್ಟು ಮೊತ್ತದ ಸಾಲವನ್ನು ಅನುಮೋದಿಸಿದೆ ಸರ್? ದಿಸ್ ಈಸ್ 182 ಮಿಲಿಯನ್ ಸಾಲವನ್ನು ಅನುಮೋದನೆ ಮಾಡಿದೆ ಸರ್. 182 ಮಿಲಿಯನ್ ಡಾಲರ್ಸ್ ಅಂತ ಹೇಳ್ತೇವೆ ಸರ್ನ, ರೂಪಾಯಿಗಳಲ್ಲ, ಇದು ಡಾಲರ್ಸ್ ಅಲ್ಲಿ ಅನುಮೋದನೆ ನೀಡಿದ್ದಾರೆ ಸರ್ನ. ಯಾರು? ಈ ಒಂದು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅವರು. ಅಂಡ್ ನೆಕ್ಸ್ಟ್ ಪ್ರಶ್ನೆ, 2026 27ನೇ ಸಾಲಿಗೆ ರೂಪಾಯಿ 9.13 ಲಕ್ಷ ಕೋಟಿ ಮೊತ್ತದ ಬೃಹತ್ ಬಜೆಟ್ ಮಂಡಿಸಿದ ರಾಜ್ಯ ಯಾವುದು ಅಂತ ಕೇಳಿದಾನೆ. ಯಾವ ರಾಜ್ಯ ಸರ್ ಇದು? ಯಾವುದಾಗಿರ್ಬೋದು ನಿಮಗೆ? ಮಹಾರಾಷ್ಟ್ರ, ಉತ್ತರ ಪ್ರದೇಶ, ಕರ್ನಾಟಕ ಮತ್ತು ತಮಿಳುನಾಡು ಅಂತ ಕೊಟ್ಟಿದ್ದಾನೆ. ನಮ್ಮ ಕರ್ನಾಟಕದ ಒಂದು ಬಜೆಟ್ ಏನಿದೆಯಲ್ವಾ, ಫೆಬ್ರವರಿ 14ಗೆ ಮಂಡನೆ ಆಗುತ್ತೆ ನೋಡಿ. ನೆನಪಿಳಿತದೆ ನಿಮಗೆ ಈ ಡೇಟ್? ಓಕೆ, ನೆನಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಇವಾಗ ಸರಿಯಾದ ಉತ್ತರ ಯಾವುದಾಗುತ್ತೆ? ಸೊ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಬಿ ಅಂತ ಹೇಳ್ತೀವಿ. ಯಾವುದು? ಈ ಉತ್ತರ ಪ್ರದೇಶ ಸರ್ನ. ಯಾವ ಆನ್ಸರ್ ಅಂತ ಹೇಳ್ತೀವಿ? ಈ ಒಂದು ಉತ್ತರ ಪ್ರದೇಶ ಅಂತ ಹೇಳ್ತೀವಿ. ಸೊ ಇದು 9.13 ಲಕ್ಷ ಕೋಟಿ ರೂಪಾಯಿ ಮೊತ್ತದ ಬೃಹತ್ ಬಜೆಟನ್ನು ಮಂಡಿಸಿರ್ತಕ್ಕಂತಹ ಒಂದು ಆಗುತ್ತೆ. ಓಕೆ, ಯಾವಾಗ? ಒಂದು 2026 27ರಲ್ಲಿ ನೆನ್ಪಿಟ್ಕೊಳ್ಳಿ ಇದನ್ನು. 9.13 ಲಕ್ಷ ಕೋಟಿ. ಎಷ್ಟು? 9.13 ಲಕ್ಷ ಕೋಟಿ. ಹಾಗಾದರೆ ನಮ್ಮ ಭಾರತ ಸರ್ಕಾರ ಬಜೆಟ್ ಮಂಡಿಸ್ತಲ್ವಾ, ಅದರ ಒಂದು ಮೊತ್ತ ಎಷ್ಟಿತ್ತು ಹೇಳ್ಬೋದಾ? 53 ಎಷ್ಟು ಸರ್? 53 1947 ರೀ, ಮೀನ್ಸ್ 47 ಕೋಟಿ. ಓಕೆ, 53.47 ಲಕ್ಷ ಕೋಟಿ ಬಜೆಟನ್ನು ಮಂಡಿಸಿದ್ರು. ಸೊ ಮೀನ್ಸ್ ಇದರಲ್ಲಿ 9ನ ನೀವು ಭಾಗ ಮಾಡಿ ಎಷ್ಟಾಗುತ್ತೆ ನಿಮಗೆ? 9 5 45 9 6 54 ಮೀನ್ಸ್ ಈ 1/6 ಅಷ್ಟು. ಓಕೆ, 1/6 ಅಷ್ಟು ಇವರೇ ಮಂಡಿಸ್ತಾ ಇದ್ದಾರೆ ಉತ್ತರ ಪ್ರದೇಶದವರು ಅಲ್ವಾ? ಮೀನ್ಸ್ ದೊಡ್ಡದಾಯ್ತಲ್ವಾ, ಪ್ರಮಾಣ ದೊಡ್ಡದಾಯ್ತಲ್ವಾ? ಸೊ ಅದಕ್ಕೆ ಇದನ್ನು ನೆನ್ಪಿಟ್ಕೊಳ್ಬೇಕಾಗತ್ತೆ, ಇದು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ನಮ್ಮ ಕರ್ನಾಟಕ ಏನಾದರೂ ಹೊಸದಾಗಿ ಯೋಜನೆಗಳನ್ನು ತೆಗೆದುಕೊಂಡು ಬಂದರೆ ಆ್ಯಂಡ್ ದೆನ್ ಹೊಸದಾಗಿ ಏನಾದರೂ ಇಂಪಾರ್ಟೆಂಟ್ ಬಜೆಟಲ್ಲಿ ತೊಗೊಂಡು ಬಂದರೆ ಅದನ್ನು ಸಹ ನೀವು ನೆನ್ಪಿಟ್ಕೊಳ್ಬೇಕಾಗತ್ತೆ. ಓಕೆ, ಸೊ ಅದು ನಿಮಗೆ ಹೇಳಿರ್ತೇನೆ ನೆಕ್ಸ್ಟ್. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಉತ್ತರ ಪ್ರದೇಶದ ಬಜೆಟ್ 2026 27ರಲ್ಲಿ ಈ ಕೆಳಗಿನ ಯಾವ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗಿದೆ ಅಂತ ಕೇಳಿದಾನೆ. ಯಾವ ಒಂದು ಕ್ಷೇತ್ರಕ್ಕೆ ಆದ್ಯತೆ ನೀಡಲಾಗಿದೆ ಸರ್? ಶಿಕ್ಷಣ, ಆರೋಗ್ಯ, ಕೃಷಿ ಮೂಲಸೌಕರ್ಯ ಮತ್ತು ಈ ಒಂದು ಹಣಕಾಸಿನ ಶಿಸ್ತು. ಹೌದಾ? ಈ ಮೂರಕ್ಕೂ ಸಹ, ಈ ಮೇಲಿನ ಎಲ್ಲವಕ್ಕೂ ಸಹ ಆದ್ಯತೆಯನ್ನು ನೀಡಲಾಗಿದೆ. ಶಿಕ್ಷಣವೂ ಸಹ ಬೇಕು ಸರ್, ನಮಗೆ ಆರೋಗ್ಯವೂ ಸಹ ಬೇಕು ಸರ್. ಆರೋಗ್ಯ ಇರಬೇಕು ಅಂದರೆ ನಾವು ಕೃಷಿಯಿಂದ ಚೆನ್ನಾಗಿ ಊಟ ಮಾಡಬೇಕು ಸರ್. ಅದಕ್ಕೆ ನಮಗೆ ಏನು ಬೇಕು? ಮೊದಲು ಮೂಲಸೌಕರ್ಯ ಬೇಕು ಸರ್, ಏನು ಕೃಷಿಯಲ್ಲಿ. ಆ್ಯಂಡ್ ಅದಕ್ಕೆ ಆ ಒಂದು ಮೂಲಸೌಕರ್ಯ ಸಿಗಬೇಕು ಅಂದರೆ ನಮಗೆ ದುಡ್ಡಿರಬೇಕು ಸರ್, ಲಂಚ ಕೊಡೋಕ್ಕೆ ಅಲ್ಲ, ಕೆಲಸ ಮಾಡ್ಕೊಳ್ಳೋಕ್ಕೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಆಯುರ್ವೇದ ಚಿಕಿತ್ಸೆಯನ್ನು ಆರೋಗ್ಯ ವಿಮೆಯ ಕೇಂದ್ರ ಪ್ರವಾಹಕ್ಕೆ ತರಲು ಅಖಿಲ ಭಾರತ ಆಯುರ್ವೇದ ಸಂಸ್ಥೆಯು ಎಷ್ಟು ವಿಮಾ ಕಂಪನಿಗಳೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ ಅಂತ ಕೇಳಿದಾನೆ. ಎಷ್ಟು ವಿಮಾ ಕಂಪನಿಗಳೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ ಹೇಳ್ಬೋದಾ? ಎಷ್ಟು? ಸರಿ, ಸರಿಯಾದ ಉತ್ತರ ಆಪ್ಷನ್ ಸಿ 32 ಕಂಪನಿಗಳು. ಹೌದಾ? ಓಕೆ, 32 ಕಂಪನಿಗಳು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ನೆಕ್ಸ್ಟ್ ಪ್ರಶ್ನೆ, ಹೆಣ್ಣು ಮಕ್ಕಳ ಶಿಕ್ಷಣ ಮತ್ತು ಆರ್ಥಿಕ ಭದ್ರತೆಗಾಗಿ 1 ಲಕ್ಷದ ಪ್ರಬುದ್ಧತಾ ಸಹಾಯ ನೀಡುವ ಲಖ್ಪತಿ ಬಿಟಿಯಾ ಯೋಜನೆ ಯಾವುದು? ಲಖ್ಪತಿ ಬಿಟಿಯಾ ಯೋಜನೆಯನ್ನು ಯಾವ ಸರ್ಕಾರ ಪ್ರಾರಂಭಿಸಿದೆ ಅಂತ ಕೇಳಿದಾನೆ. ಯಾವ ಸರ್ಕಾರ ಸರ್ ಈ ಒಂದು ಬಿಟಿಯಾ ಯೋಜನೆ? ಸೊ ಈ ಒಂದು ಬಿಟಿಯಾ ಯೋಜನೆಯನ್ನು ತಂದಿರತಕ್ಕಂತಹ ಸರ್ಕಾರ ದೆಹಲಿ ಸರ್ಕಾರ. ಆ್ಯಂಡ್ ದೆನ್ ಇದೇ ಒಂದು ಯೋಜನೆಯನ್ನು ತಂದಿರತಕ್ಕಂತಹ ಈ ಒಂದು ದೆಹಲಿ ಸರ್ಕಾರದ ಒಂದು ಅಸಲಿ ಒಂದು ಮುಖವಾಡನೂ ಸಹ ನಿಮಗೆ ನೆನ್ಪಿಟ್ಕೊಳ್ಬೇಕು. ಎಂತ ಅಂದರೆ ಈ 2026 ಜನವರಿಯಿಂದ ಪ್ರತಿದಿನ ಹೈಯೆಸ್ಟ್ ಹೆಣ್ಣು ಮಕ್ಕಳು ಇದೇ ದೆಹಲಿಯಿಂದ ಕಾಣೆ ಆಗ್ತಾ ಇದ್ದಾರೆ.
ದಿಸ್ ಇಸ್ ದ ರೆಕಾರ್ಡ್. ಇಲ್ಲಿವರೆಗೂ ಆಗಿರ್ತಕ್ಕಂತಹ ಕಿಡ್ನ್ಯಾಪ್ಗಳ ಪರ್ ಡೇ ಏನು ಒಂದು ಎವರೇಜ್ ಇತ್ತಲ್ವಾ, ಹೈಯೆಸ್ಟ್ ಎವರೇಜನ್ನು ದಾಟಿದೆ ಅಂತೆ. ಓಕೆ, 2026ರಲ್ಲಿ. ಸೊ ಅದಕ್ಕೆ ಹೊರಗಡೆ ಹೋಗುವಾಗ ಸ್ವಲ್ಪ ಸೇಫಾಗಿ ಹೋಗಿ, ಸೇಫಾಗಿ ಬನ್ನಿ ಅಂತ ಹೇಳ್ತಾ ಇದ್ದಾರೆ ಅಲ್ಲಿನ ಲೋಕಲ್ಸ್. ಓಕೆ, ಸೊ ಇದು ಸಹ ನಿಮ್ಗೆ ಗೊತ್ತಿರಬೇಕಾಗತ್ತೆ. ಓಕೆ, ಬಟ್ ಇಲ್ಲಿ ಯೋಜನೆ ನೆನ್ಪಿಟ್ಕೊಳ್ಳಿ, ಎಕ್ಸಾಮ್ ದೃಷ್ಟಿಯಲ್ಲಿ ನಿಮ್ಗೆ ಇದನ್ನೇ ಕೇಳ್ತಾನೆ. ಓಕೆ, ಸೊ ಯಾವುದು ಅಂತಂದರೆ ಈ ಒಂದು ಲಖ್ಪತಿ BTI ಯೋಜನೆ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2026ರ ಏಷ್ಯನ್ ರೈಫಲ್ ಅಥವಾ ಪಿಸ್ತೂಲ್ ಚಾಂಪಿಯನ್ಶಿಪ್ನಲ್ಲಿ ಭಾರತವು ಎಷ್ಟು ಚಿನ್ನದ ಪದಕಗಳನ್ನು ಗೆದ್ದು ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನ ಪಡೆದಿದೆ ಅಂತ ಕೇಳಿದಾನೆ. ಸರ್ ಇವಾಗ 25 ಚಿನ್ನ, 39 ಚಿನ್ನ, 50 ಚಿನ್ನ, 66 ಚಿನ್ನ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಸರ್? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ, 39 ಚಿನ್ನ. ಕೇಳ್ತಿರ್ತೀರಾ ಅಲ್ವಾ ಸರ್, ಕೆಲವೊಂದಕ್ಕೆ ಎಷ್ಟು ಗೋಲ್ಡ್ ಮೆಡಲ್ನ ಪಡ್ಕೊಂಡಿದ್ದಾನೆ ಅಂತ ಕೇಳ್ತಾನೆ ಸರ್. ಅದನ್ನು ಹೇಗೆ ನೆನ್ಪಿಟ್ಕೊಳ್ಬೇಕು? ಇವಾಗ ಯಾರು ಗೆದ್ದಿದ್ದಾರೆ ಅನ್ನೋದೇ ಫಸ್ಟ್ ನೆನಪುಳಿಯಲ್ಲ, ಅದನ್ನು ಟೋಟಲ್ ಎಷ್ಟಿದೆ ಅನ್ನೋದೇ ನೆನಪುಳಿಯಲ್ಲ. ಬಟ್ ಇವಾಗ ಬಂಗಾರ ಹೇಗೆ ನೆನಪಿಟ್ಕೊಳ್ಬೇಕು ಅಂತ. ಓಕೆ, ಸೊ ಈ ಒಂದು ಏಷ್ಯನ್ ರೈಫಲ್ ಪಿಸ್ತೂಲ್ ಚಾಂಪಿಯನ್ಶಿಪ್ ಎಲ್ಲಿ ನಡೆದಿದೆ? ನವದೆಹಲಿಯಲ್ಲಿ ನಡೆದಿದೆ. ಸೊ ನವದೆಹಲಿಯಲ್ಲಿದೆ, ಇಂಡಿಯಾದಲ್ಲಿದೆ. ಸೊ ಅದರಲ್ಲಿ ನಾವೇ ಫಸ್ಟಲ್ಲಿದ್ದೀವಿ. ಓಕೆ, ಹಾಸ್ಟ್ ಮಾಡಿರ್ತಕ್ಕಂಥ ಕಂಟ್ರಿ ನಾವೇ ಇದ್ದೀವಿ, ಆ್ಯಂಡ್ ದೆನ್ ಫಸ್ಟ್ ಸಹ ನಾವೇ ಇದ್ದೀವಿ. ಸೊ ಅದಕ್ಕೆ ನಂಬರ್ ಕೇಳ್ಬೋದಾ ನಿಮಗೆ? ಹೌದು ಕೇಳ್ತಾನೆ. ಎಷ್ಟು? 39 ಚಿನ್ನಗಳನ್ನು ಪಡೆದುಕೊಂಡಿದ್ವಿ. ಹಾಗಾದರೆ ಟೋಟಲ್ ಎಷ್ಟು ಪದಕಗಳನ್ನು ನಾವು ಪಡ್ಕೊಂಡಿದ್ದೀವಿ ಸರ್? ಟೋಟಲಿ ಎಷ್ಟು ಅಂತ ಕೇಳಿದ್ರೆ 66 ಪದಕಗಳನ್ನು, 66 ಚಿನ್ನಗಳಲ್ಲ, 66 ಪದಕಗಳನ್ನು ಪಡ್ಕೊಂಡಿದ್ದೀವಿ. ಜಸ್ಟ್ ನಿಮಗೆ ಚಿನ್ನ ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗುತ್ತೆ 39 ಚಿನ್ನ. ಓಕೆ, ಎಷ್ಟು ಚಿನ್ನ? 39 ಚಿನ್ನ. ಓಕೆ, ಚಿನ್ನ ಅಲ್ಲ, ಚಿನ್ನ. ಓಕೆ, ದ ಗೋಲ್ಡ್ ಅಂತ ಹೇಳ್ತೇವೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಏಷ್ಯನ್ ಶೂಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತವು ಗೆದ್ದ ಒಟ್ಟು ಪದಕಗಳ ಸಂಖ್ಯೆ ಎಷ್ಟು ಅಂತ. ಎಷ್ಟು ಸರ್? ಇವಾಗಲೇ ಹೇಳಿದ್ರಲ್ಲ ಸರ್, ನೀವೇ ಡಬಲ್ ಕ್ವಶನ್ ಹಾಕ್ತೀರಾ. ಎಷ್ಟು? 66 ಅಲ್ವಾ? ಓಕೆ, 66ನ ನೀವು ನೆನ್ಪಿಟ್ಕೊಳ್ಳಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಪ್ರತಿ ವರ್ಷ ಫೆಬ್ರವರಿ 11ರಂದು ಯಾವ ದಿನವನ್ನು ಆಚರಿಸಲಾಗ್ತದೆ ಅಂತ ಕೇಳಿದ್ರೆ, ಯಾವ ದಿನವನ್ನು ಆಚರಣೆ ಮಾಡ್ತೀವಿ ಸರ್ ನಾವು? ವಿಶ್ವ ಕ್ಯಾನ್ಸರ್ ದಿನವನ್ನು? ಇಲ್ಲ ಸರ್, ವಿಶ್ವ ಕ್ಯಾನ್ಸರ್ ದಿನವನ್ನು ನಾವು ಫೆಬ್ರವರಿ 4ಕ್ಕೆ ಆಚರಣೆ ಮಾಡ್ತೀವಿ. ಹಾಗಾದರೆ ಯಾವ ದಿನ ಆಚರಣೆ ಮಾಡ್ತೀವಿ, ಯಾವಾಗ ಅಂತ ಕೇಳಿದ್ರೆ, ಈ ಒಂದು ಫೆಬ್ರವರಿ 11ರಂದು ನಾವು ಈ ಅಂತಾರಾಷ್ಟ್ರೀಯ ವಿಜ್ಞಾನ ಮಹಿಳಾ ಮತ್ತು ಬಾಲಕಿಯರ ದಿನ ಆಚರಣೆ ಮಾಡ್ತೀವಿ. ಸರ್, ಬಾಲಕಿಯರ ದಿನ ಮತ್ತು ಮಹಿಳಾ ದಿನ ಇದು ಮಾರ್ಚ್ 8 ಅಲ್ವಾ ಸರ್? ಇದು ಕನ್ಫ್ಯೂಷನ್ ಆಗಬೇಡಿ, ಜಸ್ಟ್ ಕ್ಲಿಯರ್ ದ ಕ್ವಶನ್. ಏನು ಈ ಅಂತಾರಾಷ್ಟ್ರೀಯ ವಿಜ್ಞಾನದಲ್ಲಿರ್ತಕ್ಕಂತಹ ಮಹಿಳಾ ಮತ್ತು ಬಾಲಕಿಯರ ದಿನ ಆಚರಣೆ ಮಾಡ್ತೇವೆ. ಓಕೆ, ಇಲ್ಲಿ ವಿಜ್ಞಾನ ಅಂತ ಇರಲಿಲ್ಲ ಅಂತ ತಿಳ್ಕೊಳ್ಳಿ. ಅವಾಗ ನೀವು ಹೇಳಬೇಕಾಗಿತ್ತು ಸರ್ ದ್ಯಾಟ್ ಈಸ್ ಮಾರ್ಚ್ 8 ಅಂತ. ಓಕೆ, ಸೊ ಮಾರ್ಚ್ 8 ಇದು. ಬಟ್ ಇಲ್ಲೇನಿದೆ? ಇಲ್ಲಿ ವಿಜ್ಞಾನ ಮಹಿಳಾ ಮತ್ತು ಬಾಲಕಿಯರ ದಿನ ಅಂತ ಇದೆ. ಸೊ ಅದಕ್ಕೆ ನೀವೇನಂತ ಹೇಳಬೇಕಾಗತ್ತೆ ಸರ್? ದ್ಯಾಟ್ ಈಸ್ ಈ ಫೆಬ್ರವರಿ 11 ಅಂತ ಹೇಳಬೇಕಾಗತ್ತೆ. ಆ್ಯಂಡ್ ದೆನ್ ಇಂದಿನ ದಿನ ಫೆಬ್ರವರಿ 13. ಏನಿದೆ ಇವತ್ತಿನ ದಿನ? ರಾಷ್ಟ್ರೀಯ ಮಹಿಳಾ ದಿನ ಇದೆ. ಯಾಕೆ ನಾವು ರಾಷ್ಟ್ರೀಯ ಮಹಿಳಾ ದಿನವನ್ನು ಆಚರಣೆ ಮಾಡ್ತೀವಿ? ಸರೋಜಿನಿ ನಾಯ್ಡು ಅವರ ಹುಟ್ಟಿದ ದಿನ ಅಂತ ಹೇಳ್ತೀವಿ ಸರ್ ನಾವು. ಸೊ ಎಲ್ಲರಿಗೂ ಸಹ ಮಹಿಳಾ ದಿನದ ಶುಭಾಶಯಗಳು. ಓಕೆ, ಅಂದರೆ ನೆಕ್ಸ್ಟ್ ಪ್ರಶ್ನೆ, ಅಂತಾರಾಷ್ಟ್ರೀಯ ವಿಜ್ಞಾನ ಮಹಿಳಾ ಮತ್ತು ಬಾಲಕಿಯರ ದಿನದ ಮುಖ್ಯ ಉದ್ದೇಶವೇನು ಅಂತ ಕೇಳಿದ್ದಾನೆ. ಏನಿದೆ ಈ ಒಂದು ಉದ್ದೇಶ? ಏನಿದೆ ಹೇಳ್ಬೋದಾ ಸರ್? ದ್ಯಾಟ್ ಈಸ್ ಸ್ಟೆಮ್ ಕ್ಷೇತ್ರಗಳಲ್ಲಿ ಮಹಿಳೆಯರ ಭಾಗವಹಿಸುವಿಕೆ ವೃದ್ಧಿಯನ್ನು ಮಾಡುವುದು ಅಂತ ಇದೆ. ಹಾಗಾದರೆ ಈ ಒಂದು ಸ್ಟೆಮ್ನ ಫುಲ್ ಫಾರ್ಮ್ ಏನು ಅಂತ ಹೇಳ್ಬೋದಾ? ಹಾಗಾದರೆ ನೋಡೋಣ ಅಲ್ವಾ ಅದನ್ನು 20ನೇ ಕ್ವಶನಲ್ಲಿ. ಸೊ ಇದನ್ನು ನೋಡೋಣ ಬನ್ನಿ. ಮುಂದಿನ ಕ್ವಶನ್, ಭಾರತದ ರಾಷ್ಟ್ರಗೀತೆಯಾದ ಜನಗಣಮನ ಇದನ್ನು ಬರೆದವರು ಯಾರು ಅಂತ. ಯಾರು ಬರೆದಿದ್ದಾರೆ ಸರ್ ಇದನ್ನು? ರವೀಂದ್ರನಾಥ್ ಠಾಗೋರ್ ಅವರು ಬರೆದಿಲ್ವಾ? ಹೌದು, ರವೀಂದ್ರನಾಥ್ ಠಾಗೋರ್ ಅವರು ಇದನ್ನು ಬರೆದಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ 16ನೇ ಪ್ರಶ್ನೆ, ಭಾರತ ಸಂವಿಧಾನದಲ್ಲಿ ಲೋಕಸಭೆಯ ಸಭಾಪತಿಯನ್ನು ಆಯ್ಕೆ ಮಾಡುವ ಪ್ರಕ್ರಿಯೆ ಯಾವ ವಿಧಿಯಲ್ಲಿದೆ? ಅವರನ್ನು ಆಯ್ಕೆ ಮಾಡುವ ಪ್ರಕ್ರಿಯೆ 93ರಲ್ಲಿದೆ, ಅವರನ್ನು ಕಿತ್ತಾಕುವ ಪ್ರಕ್ರಿಯೆ 94ರಲ್ಲಿದೆ ಅಷ್ಟೇ. ಓಕೆ, ಸೊ 93ಕ್ಕೆ ಬಾ, 94ಕ್ಕೆ ಬಾಯ್. ಓಕೆ, ಒಂದು ಹಾಯ್ ಅಂತ ಹೇಳುತ್ತೆ, ಇನ್ನೊಂದು ಬಾಯ್ ಅಂತ ಹೇಳುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ADBಯ ಒಂದು ಪ್ರಧಾನ ಕಚೇರಿ ಎಲ್ಲಿದೆ ಅಂತ ಕೇಳಿದಾನೆ. ADBಯ ಪ್ರಧಾನ ಕಚೇರಿ ಎಲ್ಲಿ ಕಂಡುಬರುತ್ತೆ ಸರ್ ನಿಮಗೆ? ಮನಿಲಾದಲ್ಲಿ ಕಂಡುಬರಲ್ವಾ? ಹೌದು, ಮನಿಲಾದಲ್ಲಿ ನಿಮಗೆ ಕಂಡುಬರುತ್ತೆ. ಆ್ಯಂಡ್ ನೀವು ಒಂದು CPIನ ಹೊಸ ಮೂಲ ವರ್ಷ ಯಾವುದು ಅಂತ ಕೇಳಿದಾನೆ. ಸರ್ ಏನು ಸರ್, ಇವಾಗಲೇ IIPದು ಒಂದು ಮೂಲ ವರ್ಷ 22, 23 ಅಂತ ಹೇಳಿದ್ರಿ, ಮತ್ತೊಂದು ತೊಗೊಂಡು ಬಂದ್ರಲ್ಲ ಇಲ್ಲಿ ಸ್ಟ್ಯಾಟಿಕಲ್ಲಿ. ಹೌದು ಹೇಳಿ, ಹೇಳ್ಬೋದಾ? ಯಾವುದು ಅಂದರೆ 2024. ಓಕೆ, 22ಕ್ಕೆ ಆನ್ಸರ್ ಹಾಕಬೇಡಿ, ಮತ್ತೆ 24 ಇದು. ಓಕೆ, ಯಾವುದು? ಈ ಒಂದು CPIನ ಹೊಸ ಮೂಲ ವರ್ಷ ಯಾವುದು? ಈ ಒಂದು CPI. ಓಕೆ, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಹೇಳ್ತೇವೆ. ಈ ಒಂದು ಸೂಚ್ಯಂಕದ ಮೂಲ ವರ್ಷ ಯಾವುದು ಅಂತ ಕೇಳಿದ್ರೆ ಸರ್ 24 ಸರ್, 24, 2 ಡಜನ್. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಅಖಿಲ ಭಾರತ ಆಯುರ್ವೇದ ಸಂಸ್ಥೆ ಎಲ್ಲಿದೆ ಅಂತ ಕೇಳಿದಾನೆ. ಸರ್ ಎಲ್ಲಿ ಇಲ್ಲ, ನವದೆಹಲಿಯಲ್ಲಿ ಕಂಡುಬರುತ್ತೆ. ಆ್ಯಂಡ್ ನೆಕ್ಸ್ಟ್, ಹಾಗಾದರೆ ಇವಾಗ ಸ್ಟೆಮ್ನ ಫುಲ್ ಫಾರ್ಮ್ ನಿಮ್ಗೆ ಹೇಳಿದ್ದೆ ಅಲ್ವಾ? ಹೇಳ್ತೇನೆ 20ನೇ ಕ್ವಶನಲ್ಲಿ ಅಂತ. ಹಾಗಾದರೆ ಹೇಳಿ ಇದಕ್ಕೆ ಸ್ಟೆಮ್ನ ಫುಲ್ ಫಾರ್ಮ್ನ ಒಂದು ಏನಾಗಿದೆ ಅಂತ. ಏನಾಗಿದೆ ಈ ಒಂದು ಸ್ಟೆಮ್ನ ಒಂದು ಫುಲ್ ಫಾರ್ಮ್ ಹೇಳ್ಬೋದಾ? ಹೇಳಿ ಸರ್. ಸ್ಟೆಮ್ ಅಂದರೆ ಅಲ್ಲಿ ಏನೋ ಸೈನ್ಸ್ ಅಂತ ಏನೋ ರಿಲೇಟೆಡ್ ಇತ್ತು ಸರ್. ಹಾಗಾದರೆ ಸೋಷಿಯಲ್ ಆಗಲ್ಲ, ಸ್ಟಡಿ ಅಂತ ಆಗಲ್ಲ ಸರ್. ಹಾಗಾದರೆ ಇದು ಆಗುತ್ತಾ ಅಥವಾ ಇದಾಗತ್ತಾ ಸರ್? ಅಲ್ಲಿ ಸ್ಟೆಮ್ ಮೀನ್ಸ್ ಸೈನ್ಸ್ ಇದೆ, ಸೈನ್ಸನ್ನು ನಾವು ಏನು ಕಲಿಬೇಕು ಸರ್, ಅದೊಂದು ಟೆಕ್ನಾಲಜಿ ಆಗಿರುತ್ತೆ. ಸೊ ಟ್ರೇಡ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಸರ್. ಸೊ ಆಪ್ಷನ್ ಎ ಇದಕ್ಕೆ ರೈಟ್ ಸರ್. ಹೌದಾ? ಓಕೆ, ಆಪ್ಷನ್ ಎ ಇದಕ್ಕೆ ರೈಟ್ ಆಗುತ್ತೆ. ಯಾವುದು? ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್, ಮ್ಯಾಥಮೆಟಿಕ್ಸ್ ಅಂತ ಹೇಳ್ತೀವಿ. ಏನು ಈ ಒಂದು ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್, ಮ್ಯಾಥಮೆಟಿಕ್ಸ್ ಅನ್ನೋದು ಈ ಒಂದು ಸ್ಟೆಮ್ನ ಫುಲ್ ಫಾರ್ಮ್ ಆಗಿದೆ ಸರ್ನ. ಸೊ ಅದನ್ನು ಮಹಿಳೆಯರಿಗೆ ನೀಡಬೇಕು ಅಂತ ಈ ಒಂದು ವರ್ಷದ ಒಂದು ಗುರಿಯನ್ನು ಹಾಕ್ಕೊಂಡಿದ್ದಾರೆ. ಯಾರು? ಯಾವಾಗ?
ಈ ಒಂದು ಅಂತಾರಾಷ್ಟ್ರೀಯ ವಿಜ್ಞಾನ ಮಹಿಳಾ ಮತ್ತು ಬಾಲಕಿಯರ ದಿನದ ಒಂದು ಅಂಗವಾಗಿ. ಆ್ಯಂಡ್ ನೆಕ್ಸ್ಟ್ 21ನೇ ಪ್ರಶ್ನೆ, ರಾಷ್ಟ್ರೀಯ ಪರಿಸರ ಇಂಜಿನಿಯರಿಂಗ್ ಸಂಶೋಧನಾ ಸಂಸ್ಥೆ ಯಾವುದು? ರಾಷ್ಟ್ರೀಯ ಪರಿಸರ ಇಂಜಿನಿಯರಿಂಗ್ ಸಂಶೋಧನಾ ಸಂಸ್ಥೆ ಭಾರತದ ಯಾವ ನಗರದಲ್ಲಿದೆ ಅಂತ ಕೇಳಿದಾನೆ. ಯಾವ ನಗರದಲ್ಲಿ ಕಂಡುಬರುತ್ತೆ ಸರ್ ಇದು? ಎಲ್ಲಿ ಸರ್? ದ್ಯಾಟ್ ಈಸ್ ಇನ್ ನಾಗ್ಪುರ. ಎಲ್ಲಿ? ಈ ಒಂದು ನಾಗ್ಪುರದಲ್ಲಿ ಕಂಡುಬರುತ್ತೆ. ಓಕೆ, ಇಲ್ಲ ಅಂತ ಹೇಳ್ತೀವಿ, ಈ ಒಂದು ನಾಗ್ಪುರ ಅಂತ ಹೇಳ್ತೇವೆ. ನೆನ್ಪಿಟ್ಕೊಳ್ಳಿ, ನೀರಿ ಫುಲ್ ಫಾರ್ಮ್ ಕೇಳ್ಬೋದು ನಿಮಗೆ, ಹಾಗೆ ನೀರಿ ಸ್ಥಾಪನೆ ಆಗಿದೆ ಯಾವಾಗ ಅಂತ ಕೇಳ್ಬೋದು ನಿಮಗೆ. ಅದನ್ನು ನಿಮಗೆ ಮತ್ತೆ ಹೇಳ್ತೀನಿ ನೆಕ್ಸ್ಟ್ ಅಲ್ಲಿ ಒಂದು ಕ್ವಶನ್ ಅದನ್ನು ಫ್ರೇಮ್ ಮಾಡಿದ್ದೀನಿ. ಓಕೆ, ಸೊ ಈ ಒಂದು ನೀರಿಯ ಫುಲ್ ಫಾರ್ಮ್ ಏನು? ನ್ಯಾಷನಲ್ ಎನ್ವೈರ್ನಮೆಂಟ್ ಇಂಜಿನಿಯರಿಂಗ್ ರಿಸರ್ಚ್ ಸೆಂಟರ್. ಏನು? ಈ ಒಂದು ನ್ಯಾಷನಲ್ ಎನ್ವೈರ್ನಮೆಂಟ್ ಇಂಜಿನಿಯರಿಂಗ್ ರಿಸರ್ಚ್ ಸೆಂಟರ್. ಹಾಗಾದರೆ ಈ ಒಂದು ನೀರಿಯಲ್ಲಿ ಈ ಎರಡನೇ ಇಯ ಫುಲ್ ಫಾರ್ಮ್ ಏನು ಅಂತ ಕೇಳ್ಬೋದು ನಿಮಗೆ. ಅವಾಗ ನೀವು ಏನಂತ ಹೇಳಬೇಕಾಗುತ್ತೆ? ಸರ್ ಎನ್ವೈರ್ನಮೆಂಟ್ ಅಂತ ಹೇಳಿದ್ರೆ ನಡೀತದಾ? ಇಲ್ಲ, ಅವಾಗ ನೀವೇನಂತ ಹೇಳಬೇಕು ಅಂದರೆ ಇಂಜಿನಿಯರಿಂಗ್ ಅಂತಲೇ ಹೇಳಬೇಕು. ಓಕೆ, ಏನಂತ ಹೇಳಬೇಕು? ಇಂಜಿನಿಯರಿಂಗ್ ಅಂತಲೇ ಹೇಳಬೇಕು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇದೆಲ್ಲಿ ಕಂಡುಬರುತ್ತೆ ಹಾಗಾದರೆ? ಇದರ ಒಂದು ಕೇಂದ್ರ ಕಚೇರಿ ಹೇಳ್ಬೋದಾ ಸರ್? ನಾಗ್ಪುರ ಇವಾಗಲೇ ಹೇಳಿದ್ರಲ್ಲ. ಹೌದು, ನಾಗ್ಪುರದಲ್ಲಿ ಕಂಡುಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಕರ್ನಾಟಕ ಸಂಕ್ರಾಂತಿ ವೃತ್ತವನ್ನು 2 ಬಾರಿ ಹಾದು ಹೋಗುವ ಒಂದು ನದಿ ಯಾವುದು ಅಂತ ಕೇಳಿದ್ದೇನೆ. ಮಾಹಿ ಫಾರ್ ದ ರೀಸನ್ ಏನು? ಮಾಹಿ ಇಸ್ ದ ರೀಸನ್ ಅಂತ ಏನಂತ ಹೇಳ್ತೀರಾ? ಮಾಹಿ ಅವರೇ. ಓಕೆ, ಮಾಹಿ ನದಿ ಎಲ್ಲಿ ಹಾದು ಹೋಗುತ್ತೆ ಸರ್? ಇದು ಗುಜರಾತಲ್ಲಿ ಹಾದು ಹೋಗುತ್ತೆ ನೋಡಿ. ರಾಜ್ಯ ಕೇಳ್ಬೋದಲ್ಲ ನಿಮಗೆ. ಮಾಹಿ ನದಿ ಕಂಡುಬರ್ತಕ್ಕಂಥ ರಾಜ್ಯ ಯಾವುದು ಅಂತ ಕೇಳಿದ್ರೆ ಈ ಒಂದು ಗುಜರಾತ್ ಅಂತ ಹೇಳ್ತೀವಿ. ಅಂತೇಳಿ ಇದು ಕಚ್ ಖಾರಿಗೆ ಎಂಡ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ನಿಮಗೆ ಈ ಒಂದು SSGDಯಲ್ಲಿ ಬಿಟ್ಟು ಬಿಡದೆ ಪದೇ ಕೇಳ್ತಕ್ಕಂಥ ಒಂದು ಕ್ವಶನ್ ಏನು? ಈ ಒಂದು ಕರ್ನಾಟಕ ಸಂಕ್ರಾಂತಿ ವೃತ್ತ ಅಥವಾ ಟ್ರಾಫಿಕ್ ಆಫ್ ಕ್ಯಾನ್ಸರ್ ಎಷ್ಟು ರಾಜ್ಯಗಳ ಮೇಲೆ ಹಾದೋಗುತ್ತೆ? 8 ರಾಜ್ಯಗಳ ಮೇಲೆ ಹಾದೋಗುತ್ತೆ ಸರ್. ಹಾಗಾದರೆ ಯಾವ್ಯಾವ ರಾಜ್ಯ ಸರ್? ಪೂರ್ವದಿಂದ ಪಶ್ಚಿಮಕ್ಕೆ ಹೋಗೋಣ, ಪಶ್ಚಿಮದಿಂದ ಪೂರ್ವಕ್ಕೆ ಬರೋಣ? ಪಶ್ಚಿಮದಿಂದ ಪೂರ್ವಕ್ಕೆ ಹೋಗೋಣ. ಓಕೆ, ಸೊ ಫಸ್ಟ್ ಯಾವುದು? ಗುಜರಾತ್. ಸೆಕೆಂಡ್ ಯಾವುದು? ರಾಜಸ್ಥಾನ. ಥರ್ಡ್ ಯಾವುದು? ಮಧ್ಯಪ್ರದೇಶ. ಆ್ಯಂಡ್ ನೆಕ್ಸ್ಟ್ ಫೋರ್ತ್ ಯಾವುದು? UP ಆದ ನಂತರ ಜಾರ್ಖಂಡ್ ಆದ ನಂತರ ವೆಸ್ಟ್ ಬೆಂಗಾಲ್. ಎಷ್ಟಾಯಿತು? 1 2 3 4 5 6. ಆ್ಯಂಡ್ ನೆಕ್ಸ್ಟ್ ಈ ಒಂದು ತ್ರಿಪುರ ಆ್ಯಂಡ್ ದೆನ್ ಮಿಜೋರಾಮ್. ಓಕೆ, ಇದನ್ನು ನೆನ್ಪಿಟ್ಕೊಳ್ಳಿ. ಇದೇ ಆರ್ಡ್ರಲ್ಲಿ ನೆನ್ಪಿಟ್ಕೊಳ್ಳಿ. ಅದೇನೋ ಮಾಡಿರ್ತೀರಲ್ವಾ, ಎಂಥ ಕೋಡ್ ಮಾಡಿರ್ತಾನೆ, ಕೋಡ್ ಬರ್ತಿಲ್ಲ, ಅದು ಕೋಡ್ ಮಾಡಿರ್ತಾರೆ. ಕೋಡ್ ವೈಸ್ ನೆನ್ಪಿಟ್ಕೊಳ್ಬೇಡಿ ಇದನ್ನು. ಯಾಕೆ ಅಂತಂದರೆ ಇತ್ತೀಚಿನ ಎಕ್ಸಾಮ್ಗಳಲ್ಲಿ ಹೇಗೆ ಕೇಳ್ತಿದ್ದಾನೆ ಅಂದರೆ, ಈಗ ಮೇಲಿನ ಯಾವುದು ಅಲ್ಲ ಅಂತ ಕೇಳ್ತಿಲ್ಲ, ಅದನ್ನು ಕಡಿಮೆ ಮಾಡಿದ್ದಾನೆ. ಪೂರ್ವದಿಂದ ಪಶ್ಚಿಮಕ್ಕೆ ಜೋಡಿಸಿ ಗುರು, ಪಶ್ಚಿಮದಿಂದ ಪೂರ್ವಕ್ಕೆ ಜೋಡಿಸಿ ಗುರು ಅಂತ ಕೊಡ್ತಿದ್ದಾರೆ. ಸೊ ಅದಕ್ಕೆ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಓಕೆ, ಹೀಗೆ ನೆನ್ಪಿಟ್ಕೊಂಡ್ರೆ ಏನಿಲ್ಲ, ಮ್ಯಾಪ್ ರೀಡಿಂಗ್ ಬರುತ್ತೆ ಅಲ್ವಾ ನಿಮಗೆ. ಜಸ್ಟ್ ಮ್ಯಾಪ್ ಎಲ್ಲಿದೆ? ಇಲ್ಲಿ ಗುಜರಾತ್ ಇದೆ ಸರ್, ಸ್ವಲ್ಪ ಮೇಲೆ ರಾಜಸ್ಥಾನ ಇದೆ, ಇಲ್ಲಿ ಪಕ್ಕದ ಮಧ್ಯಪ್ರದೇಶ ಇದೆ, UP ಇದೆ, UP ಆದ ನಂತರ ಜಾರ್ಖಂಡ್ ಇದೆ, ಜಾರ್ಖಂಡ್ ಆದ ನಂತರ ವೆಸ್ಟ್ ಬೆಂಗಾಲ್ ಇದೆ, ವೆಸ್ಟ್ ಬೆಂಗಾಲ್ ಅಂದರೆ ತ್ರಿಪುರ ಇದೆ, ತ್ರಿಪುರ ಆದ ನಂತರ ಮಿಜೋರಾಮ್ ಇದೆ. ಸಿಂಪಲ್ ಅಲ್ವಾ? ಈಗ ನೆನ್ಪಿಟ್ಕೊಳ್ಳಿ ಇದನ್ನು. ಓಕೆ, ಸೊ ಇದು ನಿಮಗೆ ಕೇಳ್ತಾನೆ ನೋಡಿ, ಇದರಲ್ಲಿ ಯಾವ ರಾಜ್ಯ ಇಲ್ಲ ಅಥವಾ ಯಾವ ರಾಜ್ಯದ ನಂತರ ಯಾವ ರಾಜ್ಯದಲ್ಲಿ ಹಾದು ಹೋಗಿದೆ. ಆ್ಯಂಡ್ ದೆನ್ ಅತಿ ಉದ್ದವಾಗಿ ಯಾವ ರಾಜ್ಯದಲ್ಲಿ ಹಾದೋಗಿದೆ? ಮಧ್ಯಪ್ರದೇಶ. ಅತಿ ಚಿಕ್ಕದಾಗಿ ಯಾವ ರಾಜ್ಯದಲ್ಲಿ ಹಾದೋಗಿದೆ ಸರ್? ರಾಜಸ್ಥಾನ. ಓಕೆ, ಯಾವುದು ಅಂತ ಹೇಳ್ತೀವಿ? ಒಂದು ರಾಜಸ್ಥಾನ ಅಂತ ಹೇಳ್ತೀವಿ. ಅದು ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಮೊಗದಾಶು ಯಾವ ಆಫ್ರಿಕನ್ ದೇಶದ ರಾಜಧಾನಿಯಾಗಿದೆ ಅಂತ ಕೇಳ್ತಾನೆ. ಸರ್ ಈ ಒಂದು ಮೊಗದಾಶು ಯಾವ ಒಂದು ರಾಜ್ಯದ ರಾಜಧಾನಿಯಾಗಿದೆ? ಯಾವ ದೇಶದ್ದು ಅಂತ ಕೇಳಿದ್ರೆ ಸರ್ ದ್ಯಾಟ್ ಈಸ್ ಯಾವುದು? ಸೊಮಾಲಿಯಾ. ಓಕೆ, ಯಾವುದು ಅಂತ ಕೇಳಿದ್ರೆ ಒಂದು ಸೊಮಾಲಿಯಾ ಅಂತ ಹೇಳ್ತೀವಿ. ಓಕೆ, ಸೊ ಅತಿ ಹೆಚ್ಚು ಕಳ್ಳರಿರ್ತಕ್ಕಂತಹ ದೇಶ ನೋಡಿ ಇದು. ದ ಪೈರಟ್ಸ್ ಕಂಡುಬರ್ತಕ್ಕಂಥ ದೇಶ ಇದು ಸೊಮಾಲಿಯಾ. ಓಕೆ, ಸೊ ಮೀನ್ಸ್ ಇವಾಗ ನಮ್ಮ ದೇಶದ ಒಂದು ಆರ್ಥಿಕತೆಯ ಮೂಲ ಏನು ಅಂತ ಹೇಳ್ತೀವಿ ನಾವು? ಸರ್ ಕೃಷಿ ಅಂತ ಹೇಳ್ತೀವಿ. ಹಾಗೆ ಆ ದೇಶದ ಆರ್ಥಿಕತೆಯ ಮೂಲ ಏನು ಗೊತ್ತಾ ನಿಮಗೆ? ಕಡಲಗಳ್ಳತನ ಅಂತ ಹೇಳ್ತೀವಿ. ಓಕೆ, ಇದು ಸಹ ನಿಮ್ಗೆ ಗೊತ್ತಿರಲಿ, ಬಟ್ ಇವಾಗ ಕಡಿಮೆ ಆಗಿದೆ, ಬಟ್ ಆದರೂ ಸಹ ಇದೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಈಸ್ಟರ್ನ್ ಕಮಾಂಡ್ನ ಪ್ರಧಾನ ಕಚೇರಿ ಎಲ್ಲಿದೆ ಅಂತ ಕೇಳಿದಾನೆ. ಸರ್ ಈ ಒಂದು ಈಸ್ಟರ್ನ್ ಕಮಾಂಡ್ನ ಒಂದು ಪ್ರಧಾನ ಕಚೇರಿ ಎಲ್ಲಿ ಕಂಡು ಬರುತ್ತೆ ಸರ್ ದ್ಯಾಟ್ ಈಸ್ ಇನ್ ಕೋಲ್ಕತ್ತಾ. ಇಲ್ಲಿ ಒಂದು ಕೋಲ್ಕತ್ತಾದಲ್ಲಿ ಒಂದು ಈಸ್ಟರ್ನ್ ಕಮಾಂಡ್ನ ಒಂದು ಪ್ರಧಾನ ಕಚೇರಿ ಕಂಡು ಬರುತ್ತೆ. ಓಕೆ, ಇಲ್ಲಿ ಅಂದರೆ ಒಂದು ಕೋಲ್ಕತ್ತಾ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ವಿಶ್ವ ದ್ವಿದಳ ಧಾನ್ಯಗಳ ದಿನ ಅಂತ ಇವಾಗ ಆಚರಣೆ ಮಾಡ್ತೀವಿ ಸರ್ ಅಂತ ಕೇಳ್ತಾನೆ. ಯಾವಾಗ ಆಚರಣೆ ಮಾಡ್ತೀವಿ ಸರ್ ಇದನ್ನು ಹೇಳ್ಬೋದಾ? ಯಾವಾಗ ಸರ್? ಆಪ್ಷನ್ ನೀವೇ ಟಿಕ್ ಹಾಕಿದ್ರಲ್ಲ, ಫೆಬ್ರವರಿ 10. ಓಕೆ, ಒಂದು ಫೆಬ್ರವರಿ 10ಗೆ ನಾವೇನಂತ ಆಚರಣೆ ಮಾಡ್ತೀವಿ ಅಂದರೆ ವಿಶ್ವ ದ್ವಿದಳ ಧಾನ್ಯಗಳ ದಿನ ಅಂತ ಆಚರಣೆ ಮಾಡ್ತೀವಿ. ವರ್ಲ್ಡ್ ಪಲ್ಸಸ್ ಡೇ ಅಂತ ಆಚರಣೆ ಮಾಡ್ತೀವಿ. ಏನಂತ ಆಚರಣೆ ಮಾಡ್ತೀವಿ? ವರ್ಲ್ಡ್ ಪಲ್ಸಸ್ ಡೇ ಅಂತ ಆಚರಣೆ ಮಾಡ್ತೀವಿ. ಓಕೆ, ಸೊ ಹಾಗಾದರೆ ಈ ಒಂದು ಪಲ್ಸಸ್ ಡೇ ಅಂತ ಅಥವಾ ಈ ಒಂದು ಪಲ್ಸಸ್ ಇಯರ್ ಅಂತ ಯುನೈಟೆಡ್ ನೇಷನ್ ಯಾವ ಒಂದು ವರ್ಷವನ್ನು ಘೋಷಣೆ ಮಾಡಿತ್ತು? ಐ ಥಿಂಕ್ ಸ್ಟೇಟ್ಗೆ ಯಾರಾದರೂ ಓದ್ತಾ ಇದ್ದರೆ ಅವ್ರಿಗೆ ಗೊತ್ತಿರುತ್ತೆ ಇದು. ಯಾಕೆ ಅಂದರೆ ಸ್ಟೇಟ್ ಗೌರ್ಮೆಂಟಲ್ಲಿ ಇದನ್ನು ಸಾಕಷ್ಟು ಸರಿ ಕೇಳಿದ್ದೀನಿ ಈ ಒಂದು ಪ್ರಶ್ನೆನ. ಇನ್ 2023 ಯಾರು ಅಸ್ಪಿರೆಂಟ್ ಓದ್ತಾ ಇದ್ರಿ, ಇಲ್ಲಾಂದರೆ ಅಂತ ಡಿಗ್ರಿ ಇರ್ತೀರಲ್ಲ ಅವ್ರಿಗೆ ಗೊತ್ತಿರುತ್ತೆ ಅದು. ಯಾವಾಗ? 2023. ಓಕೆ, ಸೊ ಅದು ಸರಿ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ನೀರಿ ಸಂಸ್ಥೆಯು ಯಾವ ಕೇಂದ್ರ ಸಚಿವಾಲಯದ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತದೆ ಅಂತ ಕೇಳಿದ್ರೆ ಸರ್ ಯಾವ ಒಂದು ಕೇಂದ್ರ ಸಚಿವಾಲಯದ ಅಡಿಯಲ್ಲಿ ನಿರ್ವಹಿಸ್ತದೆ ಸರ್ ಇದು? ಸರ್ ಈ ಒಂದು ಅಂತಂದರೆ ಒಂದು ಎನ್ವೈರ್ನ್ಮೆಂಟ್ ಅಂತ ಹೇಳಿದ್ರಿ, ಪರಿಸರ ಸಚಿವಾಲಯವ ಅಲ್ಲ. ಹಾಗಾದರೆ ಯಾವುದು ಅಂತ ಕೇಳಿದ್ರೆ ಒಂದು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ಅಂತ ಹೇಳ್ತೀವಿ ಸರ್. ಯಾವುದು? ಒಂದು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯದಲ್ಲಿ ನ್ಯಾಷನಲ್ ಎನ್ವೈರ್ನ್ಮೆಂಟ್ ಇಂಜಿನಿಯರಿಂಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಕಂಡು ಬರುತ್ತೆ. ಎಲ್ಲಿ ಕಂಡು ಬರುತ್ತೆ ಸರ್? ನಾಗ್ಪುರದಲ್ಲಿ ಕಂಡು ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಮಾಹಿ ನದಿಯು ಈ ಕೆಳಗಿನ ಯಾವ ರಾಜ್ಯಗಳ ಮೂಲಕ ಹಾದು ಹೋಗುತ್ತದೆ ಅಂತ ಕೇಳಿದಾನೆ. ಯಾವ ರಾಜ್ಯಗಳು ಸರ್? ಗುಜರಾತ್, ರಾಜಸ್ಥಾನ ಮತ್ತು ಮಧ್ಯಪ್ರದೇಶದ ಮೂಲಕ ಹಾದು ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸೋಮಾಲಿಯಾ ದೇಶವು ಆಫ್ರಿಕಾದ ಯಾವ ಭಾಗದಲ್ಲಿದೆ ಅಂತ ಕೇಳಿದಾನೆ. ಹಾರ್ನ್ ಆಫ್ ಆಫ್ರಿಕಾ ಅಂತ ಹೇಳ್ತೀವಿ ಸರ್. ಈ ಒಂದು ಆಫ್ರಿಕಾದ ಒಂದು ಕೊಂಬೆ ಏನಿದೆ ಅಲ್ವಾ, ಈ ಒಂದು ರೈಟ್ ಸೈಡಲ್ಲಿ ಆ ಒಂದು ಕೊಂಬಲ್ಲೇ ಈ ಒಂದು ಸೋಮಾಲಿಯಾ ಕಂಡು ಬರುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಭಾರತೀಯ ಸೇನೆಯು
ಒಟ್ಟು ಎಷ್ಟು ಕಾರ್ಯಾಚರಣೆಯ ಕಮಾಂಡ್ಗಳನ್ನು ಹೊಂದಿದೆ ಅಂತ ಕೇಳಿದಾನೆ. ಎಷ್ಟು ಹೊಂದಿದೆ ಸರ್ ಇದು? ಎಷ್ಟು ಸರ್? ಒಂದು 6 ಹೊಂದಿದೆಯಾ? ಒಂದು ಅರ್ಧ ಡಜನ್? ಒಂದು ಅರ್ಧ ಡಜನ್ ಸಾಕ್ಬಿಡಿ. ಓಕೆ, ಒಂದು ಅರ್ಧ ಡಜನ್ ಹೊಂದಿದೆ ನೋಡಿ. ಅದು ನೆಕ್ಸ್ಟ್ ಪ್ರಶ್ನೆ, ಈ ಒಂದು ದ್ವಿದಳ ಧಾನ್ಯಗಳ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲು ವಾತಾವರಣದ ಯಾವ ಅನಿಲವನ್ನು ಸ್ಥಿರೀಕರಿಸುತ್ತವೆ? ಸರ್, ರೈಸೋಬಿಯಂ ಬ್ಯಾಕ್ಟೀರಿಯಿಂದ ನೈಟ್ರೋಜನ್ ಅಂತ ನಿನ್ನೆ ಕ್ಲಾಸಲ್ಲಿ ಹೇಳಿದ್ರಾ ಸರ್? ನಾನು ಮರ್ತಿದ್ದೀವಾ? ಇಲ್ಲ ಸರ್, ನಿಮಗೆ ಮತ್ತೆ ರಿವೈಸ್ ಮಾಡಬೇಕು ಅಂತ ಕ್ವಶನ್ನ ತೊಗೊಂಡು ಬಂದಿದೆ ನೋಡಿ, ನೆನ್ಪಿಟ್ಕೊಳ್ಳಿ. ಹಾಗೆ ಬ್ಯಾಕ್ಟೀರಿಯಾ ಸರ್ ನೆನ್ಪಿಟ್ಕೊಳ್ಳಿ. ನಿಮಗೆ ಸೈನ್ಸಲ್ಲಿ ಕೇಳ್ತಾನೆ ಯಾವುದು ರೈಸೋಬಿಯಂ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ. ಸರ್ ಇದು ಎಲ್ಲಿದೆ? ಯಾವ್ದಾದ್ರು ಬುಕ್ಕಲ್ಲಿ ಇದೆಯಾ? ಹೌದು, 6th NCERT ಬುಕ್ಕಲ್ಲಿದೆ ನೋಡಿ. ಫಸ್ಟ್ ನೀವು NCERT ಸ್ಟಾರ್ಟ್ ಮಾಡಿದರೆ ಸೈನ್ಸ್ ಬುಕ್ ಅಂತಂದರೆ ಇದೇ ಸಿಗುತ್ತೆ ನಿಮಗೆ. ಫಸ್ಟ್ ದ ರೀಡೇಬಲ್ ಕ್ವಶನ್ ಇದು. ಓಕೆ, ಅಂದರೆ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ನಾಗ್ಪುರ್ ನಗರವನ್ನು ಭಾರತದ ಯಾವ ಹಣ್ಣಿನ ರಾಜಧಾನಿ ಎಂದು ಕರೆಯಲಾಗ್ತದೆ? ಸರ್, ಕಿತ್ತಳೆ ಹಣ್ಣು ಎಲ್ಲಾದ್ರೂ ಇದೆಯಾ? ಓಕೆ, ಆರೆಂಜ್ ಸಿಟಿ ಅಂತ ಕರಿತೀವಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಕರ್ಕಾಟಕ ಸಂಕ್ರಾಂತಿ. ಸರ್, ಇವಾಗಲೇ ಹೇಳಿದ್ರಲ್ಲ 8 ರಾಜ್ಯಗಳು. ಅಂದರೆ ನೆಕ್ಸ್ಟ್, ಈ ಒಂದು ಸೋಮಾಲಿಯಾದ ಒಂದು ಕರೆನ್ಸಿ ಯಾವುದು? ಸರ್, ಸೋಮಾಲಿ ಶಿಲಾಂಗ್ ಅಂತ ಹೇಳ್ತೀವಿ. ಅಂದರೆ ನಿಮ್ಗೆ ಇನ್ನೊಂದು ಸಹ ಗೊತ್ತಿರಲಿ, ಈ ಒಂದು ಉಗಾಂಡದ ಯಾವುದು? ಈ ಒಂದು ಉಗಾಂಡದ ಕರೆನ್ಸಿ ಯಾವುದು ಅಂತ ಕೇಳಿದ್ರು ಸಹ ಉಗಾಂಡ ಶಿಲಾಂಗ್ ಅಂತ ಹೇಳ್ತೀವಿ. ಓಕೆ, ಯಾವುದು? ಶಿಲಾಂಗೆ, ಉಗಾಂಡ ಶಿಲಾಂಗ್ ಅದು. ಹಾಗೆ ನಮ್ಮ ಭಾರತದ್ದು ಭಾರತೀಯ ರೂಪಾಯಿ, ಆ್ಯಂಡ್ ದೆನ್ ಪಾಕಿಸ್ತಾನದ್ದು ಪಾಕಿಸ್ತಾನ್ ರೂಪಿ ಇದೆ, ಆ್ಯಂಡ್ ದೆನ್ ನೆಕ್ಸ್ಟ್ ಇದು ಶ್ರೀಲಂಕಾದು ಶ್ರೀಲಂಕನ್ ರೂಪಿ ಅಂತ ಇದೆ ಅಲ್ವಾ? ಹಾಗೆ ಇವ್ರದ್ದು ಉಗಾಂಡ ಶಿಲಾಂಗ್ ಆ್ಯಂಡ್ ದೆನ್ ಸೋಮಾಲಿ ಶಿಲಾಂಗ್ ಅಂತ ಇದೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಕಾಯಿನ್ ಸಹ ಇದೆ ನನ್ನ ಹತ್ರ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಕೋಲ್ಕತ್ತಾದಲ್ಲಿರುವ ಪೂರ್ವ ಕಮಾಂಡ್ನ ಮುಖ್ಯಸ್ಥರನ್ನು ಏನೆಂದು ಕರೆಯಲಾಗ್ತದೆ ಅಂತ ಕೇಳಿದ್ರೆ ಜನರಲ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ಅಂತ ಕರೆಯಲಾಗ್ತದೆ. ಇದು ಎಲ್ಲಿದೆ? ಕಂಡುಬರುತ್ತೆ, ಕೋಲ್ಕತ್ತಾದಲ್ಲಿ ಕಂಡುಬರುತ್ತೆ. ಆ್ಯಂಡ್ ನೆಕ್ಸ್ಟ್, ಈ ಒಂದು ವಿಶ್ವಸಂಸ್ಥೆಯು ಯಾವ ಒಂದು ವರ್ಷವನ್ನು ಅಂತಾರಾಷ್ಟ್ರೀಯ ದ್ವಿದಳ ಧಾನ್ಯಗಳ ವರ್ಷ ಎಂದು ಆಚರಿಸಿತ್ತು? ಓಕೆ, ಈ ಕ್ವಶನ್ ನಾನೇ ಫ್ರೇಮ್ ಮಾಡಿದ್ದೀನಿ, ಮರ್ತೇ ಬಿಟ್ಟಿದ್ದೆ. ಹೇಳ್ಬೋದಾ ಯಾವುದು? ಇದನ್ನು ನೋಡ್ಕೊಳ್ಳಿ. ಓಕೆ, ಅಂದರೆ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಮಾಹಿ ನದಿಯು ಅಂತಿಮವಾಗಿ ಎಲ್ಲಿ ಸೇರುತ್ತದೆ ಅಂತ ಕೇಳಿದಾನೆ. ಎಲ್ಲಿ ಸೇರುತ್ತದೆ ಸರ್ ಇದು? ಇದೊಂದು ಈ ಒಂದು ಕಂಬದ ಕೊಲ್ಲಿಯಲ್ಲಿ ಸೇರುತ್ತೆ. ಹೆಸರನ್ನ ಎಲ್ಲಿ ಸೇರುತ್ತೆ? ಒಂದು ಕಂಬದ ಕೊಲ್ಲಿಯಲ್ಲಿ ಸೇರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ನೀರಿ ಸಂಸ್ಥೆಯು ಸ್ಥಾಪಿಸಿದ ವರ್ಷ ಯಾವುದು ಅಂತ ಕೇಳಿದಾನೆ. ಓಕೆ, ಒಂದು ನೀರಿ ಸಂಸ್ಥೆ ಸ್ಥಾಪಿಸಿದ ವರ್ಷ ಯಾವುದು? ಯಾವ ವರ್ಷದಲ್ಲಿ ಇದನ್ನು ಸ್ಥಾಪನೆ ಮಾಡಲಾಗಿದೆ? ಹೇಳ್ಬೋದಾ? ಹೇಳಿ ನೋಡುವ ಇದನ್ನು. ಯಾವುದು? ನೀರಿ ಸಂಸ್ಥೆಯನ್ನು ಸ್ಥಾಪನೆ ಮಾಡಿರೋದು 1958ರಲ್ಲಿ. ಯಾವಾಗ ಸ್ಥಾಪನೆ ಮಾಡಲಾಗಿದೆ ಅಂತ ಕೇಳಿದ್ರೆ ಒಂದು 1958ರಲ್ಲಿ ಸ್ಥಾಪನೆ ಮಾಡಲಾಗಿದೆ ಅಂತ ಹೇಳ್ತೇವೆ. ನೆಕ್ಸ್ಟ್ ಪ್ರಶ್ನೆ, ಭಾರತೀಯ ಸೇನೆಯ ತರಬೇತಿ ಕಮಾಂಡ್ ಎಲ್ಲಿದೆ ಅಂತ ಕೇಳಿದ್ರೆ ಹೆಸರಿನ ಈ ಒಂದು ಟ್ರೈನಿಂಗ್ ಕಮಾಂಡ್ ಎಲ್ಲಿ ಕಂಡು ಬರುತ್ತೆ? ಈ ಒಂದು ಭಾರತೀಯ ಸೇನೆದು ಟೋಟಲ್ ಕಮಾಂಡ್ಗಳು ಎಷ್ಟಿದಾವೆ? ಆಪರೇಷನಲ್ ಕಮಾಂಡ್ 6 ಇದಾವಲ್ವಾ? ಹಾಗಾದರೆ ಒಂದು ಟ್ರೈನಿಂಗ್ ಕಮಾಂಡ್ ಎಲ್ಲಿ ಕಂಡು ಬರುತ್ತೆ? ಈ ಒಂದು ಟ್ರೈನಿಂಗ್ ಕಮಾಂಡ್ ಸರ್ ದ್ಯಾಟ್ ಈಸ್ ಇನ್ ಶಿಮ್ಲಾ. ಓಕೆ, ಎಲ್ಲಿ ಕಂಡು ಬರುತ್ತೆ? ಈ ಒಂದು ಶಿಮ್ಲಾದಲ್ಲಿ ಕಂಡು ಬರುತ್ತೆ. ಓಕೆ, ನೆನ್ಪಿಟ್ಕೊಳ್ಳಿ ನಾವು. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ದ್ವಿದಳ ಧಾನ್ಯಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದ್ರೆ ಹೆಸರನ್ನ ಯಾವುದು ದ್ವಿದಳ ಧಾನ್ಯಕ್ಕೆ ಉದಾಹರಣೆಯಾಗಿದೆ? ಇಲ್ಲ ಸರ್, ಅದನ್ನು ಕಟ್ ಮಾಡಿದಾಗ 2 ಈಕ್ವಲ್ ಪೀಸ್ ಆಗಬೇಕದು. ಗೋಧಿನ ಕಟ್ ಮಾಡಿದಾಗ 2 ಈಕ್ವಲ್ ಪೀಸ್ ಆಗುತ್ತಾ? ಇಲ್ಲ, ಸ್ವಲ್ಪ ಆದರೂ ಹೆಚ್ಚು ಕಡಿಮೆ ಆಗುತ್ತೆ. ಅದನ್ನು ಭತ್ತವನ್ನು ಕಟ್ ಮಾಡಿದಾಗ ಸರ್ ಇದು ಸಹ ಆಗಲ್ಲ. ಆ್ಯಂಡ್ ಕಬ್ಬನ್ನು ಕಟ್ ಮಾಡಿದಾಗ ಕಬ್ಬು ಒಂದು ಧಾನ್ಯವೇ ಅಲ್ಲ ಅದು ಫಸ್ಟ್ ಆಫ್ ಆಲ್. ಓಕೆ, ಸೊ ಮೀನ್ಸ್ ಇದು ಕಬ್ಬು ಆಗೋಕ್ಕೆ ಸಾಧ್ಯ ಇಲ್ಲ. ಸೊ ಈ ಒಂದು ಹೆಸರು ಕಾಳು, ಈ ಒಂದು ಗ್ರೀನ್ ಗ್ರಾಮೀನ್ ಇದೆ ಅಲ್ವಾ? ಸೊ ನೀವು ಕಟ್ ಮಾಡಿ 2 ಈಕ್ವಲ್ ಪಾರ್ಟ್ಸ್ ಆಗ್ತವೆ. ಓಕೆ, ಟ್ವಿನ್ಸ್ ಥರ ಬರುತ್ತೆ. ಸೊ ಅದಕ್ಕೆ ನಾವೇನಂತ ಹೇಳ್ತೀವಿ? ಈ ಒಂದು ದ್ವಿದಳ ಧಾನ್ಯಗಳು ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಕ್ಲಾಸಿನ ಕೊನೆಯ ಪ್ರಶ್ನೆ, ಸೋಮಾಲಿಯಾದ ನೆರೆಹೊರೆಯ ದೇಶಗಳಲ್ಲಿ ಯಾವುದು ಒಂದು ಅಂತ ಕೇಳಿದಾನೆ. ಯಾವುದು? ನೈಜೀರಿಯಾ, ದಕ್ಷಿಣ ಆಫ್ರಿಕಾ, ಇಥಿಯೋಪಿಯಾ ಆ್ಯಂಡ್ ದೆನ್ ಮಾಲಿ ಅಂತ ಕೊಟ್ಟಿದ್ದಾನೆ ಹೆಸರನ್ನ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ನೀವು ಈ ದಿನದ ಹೋಮ್ವರ್ಕ್ ತೊಗೊಳ್ಳಿ. ಆ್ಯಂಡ್ ದೆನ್ ಇದು ಈ ದಿನದ ಒಂದು ಹೋಮ್ವರ್ಕ್ಗೆ ಆನ್ಸರ್ ಮಾಡಿ ಅಂತ ಹೇಳ್ತಾ, ಸೊ ಇಲ್ಲಿವರೆಗೂ ಆ್ಯಂಡ್ ದೆನ್ ಇಷ್ಟೊತ್ತು ಕ್ಲಾಸ್ ಕೇಳೋದಕ್ಕಾಗಿ ಎಲ್ಲರಿಗೂ ಸಹ ಧನ್ಯವಾದಗಳು. ಆ್ಯಂಡ್ ದೆನ್ ಇಲ್ಲಿವರೆಗೂ ಕ್ಲಾಸ್ ಕೇಳಿ ನಿಮಗೆ ಏನಾದರೂ ಕ್ಲಾಸ್ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೈನ್ ಥ್ಯಾಂಕ್ ಯು ಸೊ ಮಚ್.